ಕೊಕೊಮ್ಯಾಕ್ಸ್ ಅನ್ನು ತೆಂಗಿನ ಬೆಳೆಗಾರರಿಗೆ ನಿಜಕ್ಕೂ ಒಂದು ಆಶೀರ್ವಾದ ಎಂದು ಕರೆಯಬಹುದು. ಇದು ಮರಗಳು ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ನಾನು ಈಗ ಅದನ್ನು ನನ್ನ ಎಲ್ಲಾ ತೆಂಗಿನ ಮರಗಳಿಗೆ ನೀಡಲು ನಿರ್ಧರಿಸಿದ್ದೇನೆ. ನನ್ನ ಜಮೀನಿನಲ್ಲಿನ ಬದಲಾವಣೆಗಳನ್ನು ನೋಡಿದ ನಂತರ ನೆರೆಹೊರೆಯ ತೋಟಗಳ ರೈತರು, ನೀವು ನಿಮ್ಮ ಮರಗಳಿಗೆ ಏನು ಬಳಸುತ್ತಿದ್ದೀರಿ ಎಂದು ನನ್ನನ್ನು ಕೇಳಲು ಪ್ರಾರಂಭಿಸಿದರು. ನಾನು ಅವರಿಗೆ, ನಾನು ಆರ್ಡರ್ ಮಾಡಿದ ಪಾರ್ಸೆಲ್ನಿಂದ ಕೊಕೊಮ್ಯಾಕ್ಸ್ ಅನ್ನು ಖರೀದಿಸಿ ಬಳಸಿದ್ದೇನೆ ಎಂದು ಹೇಳಿದೆ. ಅದನ್ನು ಕೇಳಿದ ನಂತರ ಅವರು ಕೊಕೊಮ್ಯಾಕ್ಸ್ ಅನ್ನು ಖರೀದಿಸಿ ಅದನ್ನು ಸ್ವತಃ ಪ್ರಯತ್ನಿಸಲು ಯೋಜಿಸುತ್ತಿರುವುದಾಗಿ ಹೇಳಿದರು. ಕೊಕೊಮ್ಯಾಕ್ಸ್ ಅನ್ನು ಬಳಸಿದ ನಂತರ ನಾನು ಅತ್ಯುತ್ತಮ ಫಲಿತಾಂಶಗಳನ್ನು ಗಮನಿಸಿದೆ. ಹೊಂಬಾಳೆ ಚೆನ್ನಾಗಿ ಹಿಡಿದಿವೆ, ಕಾಯಿಗಳು ಸುಂದರವಾಗಿ ಬೆಳೆಯುತ್ತಿವೆ ಮತ್ತು ಮರಗಳು ತುಂಬಾ ಆರೋಗ್ಯಕರವಾಗಿ ಕಾಣುತ್ತವೆ. ನಮಸ್ಕಾರ, ನನ್ನ ಹೆಸರು ವಿಶ್ವನಾಥನ್. ನಾನು ಪುದುಕ್ಕೊಟ್ಟೈ ಜಿಲ್ಲೆಯ ಕೀರತೂರ್ ಗ್ರಾಮದವನು. ನನ್ನ ಮುಖ್ಯ ಉದ್ಯೋಗ ಕೃಷಿ. ನನಗೆ 15 ಎಕರೆ ಭೂಮಿಯಿದೆ ಮತ್ತು ನಾನು ಸುಮಾರು 15 ವರ್ಷಗಳಿಂದ ತೆಂಗಿನ ಮರಗಳನ್ನು ಬೆಳೆಸುತ್ತಿದ್ದೇನೆ. ನಾನು ನನ್ನ ತೆಂಗಿನ ಮರಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸುತ್ತೇನೆ. ನಾವು ಸಾಮಾನ್ಯವಾಗಿ ವರ್ಷಕ್ಕೆ 2 ಬಾರಿ ಸಾವಯವ ಗೊಬ್ಬರವನ್ನು ಬಳಸುತ್ತೇವೆ ಮತ್ತು ನಾನು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಎಂದಿಗೂ ಬಳಸುವುದಿಲ್ಲ. ನಾನು ಎಪಿಕೆಎಸ್ ಆರ್ಗಾನಿಕ್ನಿಂದ ಯೂಟ್ಯೂಬ್ ಮೂಲಕ ಕೊಕೊಮ್ಯಾಕ್ಸ್ ಬಗ್ಗೆ ತಿಳಿದುಕೊಂಡೆ ಮತ್ತು ಅದನ್ನು ಖರೀದಿಸಲು ಮತ್ತು ಪ್ರಯತ್ನಿಸಲು ನಿರ್ಧರಿಸಿದೆ. ನಾನು 2 ಲೀಟರ್ ಕೊಕೊಮ್ಯಾಕ್ಸ್ ಅನ್ನು ಖರೀದಿಸಿ ಪರೀಕ್ಷೆಗಾಗಿ 20 ಮರಗಳಿಗೆ ಹಾಕಿದೆ. ಮೊದಲು ಮರದ ಬುಡದ ಸುತ್ತಲಿನ ಮಣ್ಣು ತೇವವಾಗಿದೆಯೇ ಎಂದು ನಾನು ಖಚಿತಪಡಿಸಿಕೊಂಡೆ. ನಂತರ ನಾನು 1 ಲೀಟರ್ ನೀರಿನಲ್ಲಿ 100 ಮಿಲಿ ಕೊಕೊಮ್ಯಾಕ್ಸ್ ಅನ್ನು ಬೆರೆಸಿ ಪ್ರತಿ ಮರದ ಬೇರುಗಳ ಸುತ್ತಲೂ ಹಾಕಿದ್ದೇನೆ. ಕೇವಲ 2 ತಿಂಗಳೊಳಗೆ ನಾನು ಗೋಚರ ಸುಧಾರಣೆಯನ್ನು ಗಮನಿಸಿದೆ. ಮೊದಲು ನನಗೆ ಬಿಳಿ ನೊಣ ಮತ್ತು ಅರಳು ಉದುರುವಂತಹ ಸಮಸ್ಯೆಗಳಿದ್ದವು. ಆದರೆ ಕೊಕೊಮ್ಯಾಕ್ಸ್ ಅನ್ನು ಬಳಸಿದ ನಂತರ ಆ ಸಮಸ್ಯೆಗಳು ಮಾಯವಾಗಿವೆ. ಈಗ ಮರಗಳು ಆರೋಗ್ಯಕರವಾಗಿವೆ ಮತ್ತು ಇಳುವರಿ ತುಂಬಾ ಚೆನ್ನಾಗಿದೆ. ಆದ್ದರಿಂದ ಕೊಕೊಮ್ಯಾಕ್ಸ್ ತೆಂಗಿನ ರೈತರಿಗೆ ಉತ್ತಮ ಉತ್ಪನ್ನವಾಗಿದೆ ಎಂದು ನಾನು ವಿಶ್ವಾಸದಿಂದ ಹೇಳಬಲ್ಲೆ. ಇದು ನಿಜವಾಗಿಯೂ ಆರೋಗ್ಯಕರ ಬೆಳವಣಿಗೆ ಮತ್ತು ಹೆಚ್ಚಿನ ಇಳುವರಿಯನ್ನು ಉತ್ತೇಜಿಸುತ್ತದೆ. ನನ್ನ ಫಲಿತಾಂಶಗಳನ್ನು ನೋಡಿದ ನಂತರ ನನ್ನ ನೆರೆಹೊರೆಯ ರೈತರು ಸಹ ಕೊಕೊಮ್ಯಾಕ್ಸ್ ಅನ್ನು ಖರೀದಿಸಲು ಪ್ರಾರಂಭಿಸಿದ್ದಾರೆ. ಈ ಅದ್ಭುತ ಫಲಿತಾಂಶಗಳಿಂದಾಗಿ ಎಲ್ಲಾ ತೆಂಗಿನ ರೈತರು ಕೊಕೊಮ್ಯಾಕ್ಸ್ ಅನ್ನು ಪ್ರಯತ್ನಿಸಲು ಮತ್ತು ವ್ಯತ್ಯಾಸವನ್ನು ಸ್ವತಃ ಅನುಭವಿಸಲು ನಾನು ಬಲವಾಗಿ ಶಿಫಾರಸು ಮಾಡುತ್ತೇನೆ. ಧನ್ಯವಾದಗಳು.